ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ವಾಲ್ಮೀಕಿ ನಿಗಮದ ಅಧಿಕಾರಿ ಮೃತ ಚಂದ್ರಶೇಖರ್ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಿಲ್ಲ. ಸೆಪ್ಟೆಂಬರ್ 10ರೊಳಗೆ ಸರ್ಕಾರ ಪರಿಹಾರ ನೀಡದಿದ್ದರೆ ರಾಷ್ಟ್ರಭಕ್ತರ ಬಳಗದಿಂದ 5 ಲಕ್ಷ ರೂಪಾಯಿ ಸಂಗ್ರಹಿಸಿ ಮೃತ ಚಂದ್ರಶೇಖರ್ ಅವರ ಕುಟುಂಬಕ್ಕೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದು ಆ ದಲಿತ ಜನಾಂಗಕ್ಕೆ ಸಿಗಬೇಕಾದಂತ ಹಣದ ದುರುಪಯೋಗ ಆಗಿದ್ದನ್ನ ಬಹಿರಂಗ ಮಾಡೋದಕ್ಕೆ ಪ್ರಯತ್ನ ಮಾಡಿದಂತ ಪ್ರಾಮಾಣಿಕ ಅಧಿಕಾರಿಯಾದಂತ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ನಮ್ಮೆಲ್ಲರೂ ಕೂಡ ಗೊತ್ತಿರುವಂತ ಅಂಶ. ಅದರ ಬಗ್ಗೆ ತನಿಖೆ ಆಗ್ತಾ ಇರೋಂತ ಈ ಸಂದರ್ಭದಲ್ಲಿ ಆ ಇಲಾಖೆಯ ಮಂತ್ರಿಗಳಾದ ಶ್ರೀಯುತ ನಾಗೇಂದ್ರ ಅವರು ಕೂಡ ಇವತ್ತು ಜೈಲಲ್ಲಿ ಇದ್ದಾರೆ. ಇನ್ನು ಅನೇಕ ಅಧಿಕಾರಿಗಳು ಕೂಡ ಜೈಲಲ್ಲಿ ಇದ್ದಾರೆ. ತನ್ನ ಕುಟುಂಬದ ಪರಿಸ್ಥಿತಿ ಸರಿ ಇಲ್ದಿದ್ರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ಈ ಒಂದು ಭ್ರಷ್ಟಾಚಾರ ಬಹಿರಂಗ ಆದಂತ ಸಂದರ್ಭದಲ್ಲಿ ವಿಧಾನ ಮಂಡಲದಲ್ಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ಚಂದ್ರಶೇಖರ್ ಅವರ ಕುಟುಂಬಕ್ಕೆ ತೊಂದರೆಯಲ್ಲಿದ್ದಾರೆ, ಅವ್ರು 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೇವೆ ಅಂತ. ಇವತ್ತಿನ ತನಕ ಕೂಡ 1 ರೂಪಾಯಿ ಬಂದಿಲ್ಲ. 10 ದಿನದ ಕೆಳಗೆ ಸಮಾಜ ಕಲ್ಯಾಣ ಸಚಿವರಾದ ಎಚ್.ಸಿ. ಮಹದೇವಪ್ಪನವ್ರ ಹತ್ರ ಫೋನ್ ಅಲ್ಲಿ ಮಾತಾಡಿದೆ. ದುಡ್ಡು ಇನ್ನೂ ಕಳಿಸಿಲ್ಲ, ಅವ್ರ ಮನೆ ತುಂಬಾ ತೊಂದರೆಯಲ್ಲಿದ್ದಾರೆ, ಅವ್ರ ಶ್ರೀಮತಿ ಕವಿತಾ ಅವರು ಅವ್ರ ತಾಯಿ ಮನೇಲಿ ವಾಸ ಮಾಡ್ತಿದ್ದಾರೆ, ನೀವು ಇನ್ನೂ ಕಳಿಸಿಲ್ಲ, ಅನ್ಯಾಯ ಇದು ಅಂತ ಹೇಳಿದೆ. ನಾನು ಗಮನ ಕೊಡ್ತೀನಿ ಅಂತ ಬೆಳಿಗ್ಗೆ ಹೇಳಿದ್ರು. ಮಧ್ಯಾಹ್ನ ಮತ್ತೆ ಅವರೇ ಫೋನ್ ಮಾಡಿ ಎಚ್.ಸಿ. ಮಹದೇವಪ್ಪನವರು ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇನೆ, ಸಿದ್ದರಾಮಯ್ಯವರು ತಕ್ಷಣ ಕಳಿಸು ಅನ್ನಂತ ಮಾತು ಹೇಳಿದ್ದಾರೆ, ಕಳಿಸ್ತೀನಿ ಅನ್ನಂತ ಮಾತು ಹೇಳಿ ಈಗಾಗಲೇ 10 ದಿನ ಆಯ್ತು. ನಾನು ಅವ್ರಿಗೆ ಅವತ್ತೇ ಹೇಳಿದ್ದೆ, 10ನೇ ತಾರೀಕು ತನಕ ನಾವು ಕಾಯ್ತೇವೆ, 10ನೇ ತಾರೀಕು ಒಳಗೆ ನೀವು ಆ 25 ಲಕ್ಷ ಬರ್ಲಿಲ್ಲ ಅಂದ್ರೆ 11ನೇ ತಾರೀಕು ನಾವು ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರು ನಾವೆಲ್ಲ ಹಣ ಒಟ್ಟು ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ನಾವು 5 ಲಕ್ಷ ರೂಪಾಯಿ ಹಣ ಕೊಡ್ತೇವೆ. 20ನೇ ತಾರೀಕು ತನಕ ಮತ್ತೆ ಕಾಯ್ತೇವೆ. 20ನೇ ತಾರೀಕು ಒಳಗೆ 25 ಲಕ್ಷ ಬರ್ಲಿಲ್ಲ ಅಂತಂದ್ರೆ ಜೈಲ್ ಬರೋ ಕಾರ್ಯಕ್ರಮವನ್ನ ಮಾಡ್ತೇವೆ. ಇದಷ್ಟು ಕೂಡ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದ ಎಚ್.ಸಿ. ಮಹದೇವಪ್ಪನವ್ರಿಗೆ ತಿಳಿಸಿದ್ದೆ. ಇವತ್ತು ತಾರೀಕು 9, ಇವತ್ತಿನ ತನಕ ಕೂಡ 1 ರೂಪಾಯಿ ಮತ್ತೆ ಬಂದಿಲ್ಲ. ನಾಳೆ ಒಂದಿನ ಕಾಯ್ತೇವೆ. ನಾಡಿದ್ ಬೆಳಿಗ್ಗೆ 10ವರೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡು 5 ಲಕ್ಷ ರೂಪಾಯಿ ಹಣವನ್ನ ಜೋಡಿಸಿ ಸುಮಾರು 11-11ವರೆಗೆ ಅವ್ರ ಮನೆಗೆ ಹೋಗಿ ನಾವು 5 ಲಕ್ಷ ರೂಪಾಯಿ ಹಣವನ್ನ ಕೊಡೋರಿದೆ. ಇದು ರಾಜ್ಯ ಸರ್ಕಾರದ ವೈಫಲ್ಯವನ್ನ ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಸಮಾಜಕ್ಕೋಸ್ಕರ ತಮ್ಮ ಜೀವವನ್ನೇ ಮುಡುಪಾಗಿಟ್ಟಂತ ವ್ಯಕ್ತಿಗಳ ಕುಟುಂಬಕ್ಕೆ ನೆರವಾಗಬೇಕಾದಂತ ಸಮಾಜದ ಕರ್ತವ್ಯ ಇದೆ. ಅದಕ್ಕೋಸ್ಕರ ನಾವು 5 ಲಕ್ಷ ರೂಪಾಯಿ ನಾಡಿದ ಬೆಳಿಗ್ಗೆ 5 ಗಂಟೆ 11ರಿಂದ 11ವರೆಗೆ ಅವ್ರ ಮನೆ ತಗೊಂಡು ಕೊಡೋರಿದೆ. 20ನೇ ತಾರೀಕು ಅಷ್ಟರೊಳಗೆ ಆಗ್ಲಿಲ್ಲ ಅಂದ್ರೆ ಖಂಡಿತ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಗುತ್ತಿಗೆ ಹಾಕ್ತೇವೆ. ನಮಗೆ ವ್ಯಾನಲ್ಲಿ ಕರ್ಕೊಂಡೋಗಿ ಜೈಲಿಗೆ ಕರ್ಕೊಂಡೋಗ್ಲಿ, ಬರೀ ಕಾಫಿ ಕುಡಿಸಿ ಕಳಿಸ್ತೀವಿ ಅನ್ನೋಂಥ ವ್ಯವಸ್ಥೆ ಇಲ್ಲ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಬಿಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ನಮಗೆ ಜೈಲ್ ತಗೊಂಡು ಕರ್ಕೊಂಡು ಹೋಗ್ಲೇಬೇಕು. ಅವರು 25 ಲಕ್ಷ ರೂಪಾಯಿ ಕೊಡುವಂತ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತಂದ್ರೆ ಅದು ತಾವು ಘೋಷಣೆ ಮಾಡಿದ್ದು. ಇದು ನಿಜಕ್ಕೂ ಕೂಡ ತುಂಬಾ ಖಂಡನೀಯ ವ್ಯವಸ್ಥೆ. ವಿಧಿ ಇಲ್ಲದೇನೆ ನಾವು ಜೈಲ್ ಮಾಡ್ಬೇಕಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾನು ಜೈಲಿಗೆ ಹೋಗಿದ್ ನೆನಪು. ಅಲ್ಲಿಂದ ಮುಂದೆ ಯಾವ್ದು ಜೈಲು ಹೋಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಇನ್ಯಾ ಹೋರಾಟ ಮಾಡಿದ್ ನೆನಪಿಲ್ಲ. ಆದ್ರೆ ಇದನ್ನು ಮಾತ್ರ ಆ ಬಡ ಕುಟುಂಬಕ್ಕೆ, ಪ್ರಾಮಾಣಿಕ ಒಬ್ಬ ಅಧಿಕಾರಿಯ ಬಡ ಕುಟುಂಬಕ್ಕೆ ನ್ಯಾಯ ಕೊಡೋದಕ್ಕೋಸ್ಕರ ನಾವು ನೆರವಾಗ್ತಾ ಇದ್ದೇವೆ. ನಮ್ಮ ಸ್ವಂತ ಅಕ್ಕ ತಂಗಿಯವರು ತೊಂದರೆ ಇದ್ದಾಗ ಯಾವ ರೀತಿ ಆಗತ್ತೋ ಆ ಥರದಲ್ಲಿ ನಾವು ನೆರವಾಗ್ತಾ ಇದ್ದೇವೆ. ಈಗಲೂ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಅವ್ರ ಕುಟುಂಬಕ್ಕೆ ಹಣವನ್ನು ಬಿಡುಗಡೆ ಮಾಡಿ.